ಇವತ್ತಿನ ಮತಾದೇಶದ ವಿಶೇಷ ಅಂತ ಹೇಳಿದ್ರೆ ಕೇರಳಂನಲ್ಲಿ ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಖಾತೆಯನ್ನ ತೆರೆದಿದ್ದಾರೆ. ಪಿಡಿ ಗೋಪಾಲಕುಮಾರ್ ಜಯಭೇರಿಯನ್ನ ಬಾರಿಸಿದ್ದಾರೆ. ಚಾತನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿದೆ. ಕೇರಳಂ ಇತಿಹಾಸದಲ್ಲೇ ಎರಡನೇ ಗೆಲುವನ್ನು ಸಾಧಿಸಿರುವಂತ ಬಿಜೆಪಿ ಇದು. ಯಾಕಂದ್ರೆ ಇದುವರೆಗೂ ಕೂಡ ಬಿಜೆಪಿಗೆ ಅಲ್ಲಿ ಅಸ್ತಿತ್ವನೇ ಇಲ್ಲ ಅನ್ನುವ ರೀತಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿ. ಆದರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿದ್ದಾರೆ. ಚಾತನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿದ. ಕೇರಳಂ ಇತಿಹಾಸದಲ್ಲೇ ಇದು ಎರಡನೇ ಸರಿ ಗೆಲ್ತಾ ಇರೋದು ಬಿಜೆಪಿ. ಯಾಕಂದ್ರೆ ಬಿಜೆಪಿಗೆ ಅಲ್ಲಿ ಅಸ್ತಿತ್ವನೇ ಇಲ್ಲ. LDF UDF ನಲ್ಲಿ ಎರಡರಲ್ಲಿ ನಡೆಯುವಂತಹ ಒಂದು ಪೈಪೋಟಿ. ಕೇರಳದ ಈ ಚುನಾವಣಾ ಇತಿಹಾಸವನ್ನೇ ಗಮನಿಸ್ತಾ ಹೋದ್ರೆ ಪ್ರತಿ ಆಲ್ಟರ್ನೇಟಿವ್ ಟರ್ಮ್ ಚೇಂಜ್ ಆಗ್ತಾನೇ ಇರುತ್ತೆ. ಬಟ್ ಕಳೆದ ಬಾರಿ 2 ಟರ್ಮ್ನಲ್ಲಿ ಇದ್ದಂತಹ LDF ಈ ಬಾರಿ ನೆಲಕಚ್ಚಿತು. UDF ಜಯಭೇರಿಯನ್ನು ಬಾರಿಸಿದ. ಇನ್ನು ಬಾಗಲಕೋಟೆಯ ಎಲೆಕ್ಷನ್ ರಿಸಲ್ಟ್ಸ್ ನೋಡ್ತಾ ಇದ್ದೀವಿ. ನೋಡಿ, 98,919 ಮತಗಳನ್ನು ಪಡೆದಿರುವಂತಹ ಕಾಂಗ್ರೆಸ್ನ ಉಮೇಶ್ ಮೇಟಿ, 76,587 ಮತವನ್ನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಕೂಡ ಗಳಿಸಿದ್ದಾರೆ. ಬಾಗಲಕೋಟೆಯ ಉಪಕದನದಲ್ಲಿ ಈಗ ಉಮೇಶ್ ಮೇಟಿ ಜಯಭೇರಿಯನ್ನು ಬಾರಿಸಿದ್ದಾರೆ. ಸುಮಾರು 22,332 ಭಾರಿ ಮತಗಳ ಒಂದು ಅಂತರವನ್ನ ಪಡ್ಕೊಂಡಿರುವಂತಹ ಉಮೇಶ್ ಮೇಟಿ ಸಿಹಿ ಹಂಚಿ ಸಂತಸ ಪಡ್ತಾ ಇರುವಂತಹ ಉಮೇಶ್ ಮೇಟಿಯ ದೃಶ್ಯಗಳು. ಇವತ್ತು ಬಾಗಲಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ತನ್ನ ಕಮಾಲನ್ನ ಮಾಡಿದೆ. ದಾವಣಗೆರೆಯ ಬೈ ಎಲೆಕ್ಷನ್, 2 ಕ್ಷೇತ್ರಗಳಲ್ಲಿ ನಡೆದಂತಹ ಒಂದು ಉಪಚುನಾವಣೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ಬೆಳಗ್ಗಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನು ಕಾದುಕೊಂಡಿದ್ದಂತಹ ವೀರಣ್ಣ ಚರಂತಿಮಠ ಕೊನೆಗೂ 22,332 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ರವಿಮುಖಿ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ರವಿಮುಖಿ, ಈಗ ಮತ್ತೊಮ್ಮೆ ಕಾಂಗ್ರೆಸ್ ಗೆಲ್ಲಿಸುವಲ್ಲಿ ಉಮೇಶ್ ಮೇಟಿ ಈಗ ಸಫಲರಾಗಿದ್ದಾರೆ. ಅದರಲ್ಲೂ ಕೂಡ 22,332 ಮತಗಳು ಅಂತ ಹೇಳಿದ್ರೆ ಭಾರಿ ಮತಗಳ ಅಂತರದಿಂದಲೇ ಗೆಲುವನ್ನು ದಾಖಲಿಸಿದ್ದಾರೆ. ಇವರ ಗೆಲುವಿಗೆ ಪೂರಕವಾದಂತಹ ಒಂದು ಅಂಶಗಳು ಸದ್ಯಕ್ಕೆ ಯಾವ ರೀತಿಯಾಗಿ ಇವರ ಗೆಲುವನ್ನು ವಿಶ್ಲೇಷಿಸಲಾಗ್ತಾ ಇದೆ? ಸದ್ಯಕ್ಕೆ ಅಲ್ಲಿ ಸಿಚುವೇಶನ್ ಹೇಗೆ ಕಾಣಿಸ್ತಾ ಇದೆ? ಕಾಂಗ್ರೆಸ್ ಪಾಳಯದಲ್ಲಿ ಸಂತಸ ಹೇಗಿದೆ ಈಗ ಅಲ್ಲಿ? ರವಿಮುಖಿ. ರವಿ, ನನ್ನ ಧ್ವನಿ ಕೇಳ್ತಾ ಇದ್ದೆ. ಈಗ ಉಮೇಶ್ ಮೇಟಿ ಅವರ ಈ ಒಂದು ಗೆಲುವು, ಇದನ್ನ ಹೇಗೆ ವಿಶ್ಲೇಷಣೆ ನಡೀತಾ ಇದೆ? ಇವರ ಗೆಲುವಿಗೆ ಪೂರಕವಾಗಿರುವಂತಹ ಅಂಶಗಳು ಜೊತೆಗೆ ಅಲ್ಲಿ ಇರುವಂತಹ ಈಗ ಸಿಚುವೇಶನ್ ಕಾಂಗ್ರೆಸ್ ಪಾಳಯದಲ್ಲಿ ಹೇಗಿದೆ ಸಂತಸ ಅಲ್ಲಿ? ಹೌದು ರೆಹಮಾನ್, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಬಾಗಲಕೋಟೆ ಉಪಚುನಾವಣೆ ಒಂದು ಫಲಿತಾಂಶ ಏನಾಗಿದೆ ಅಂತಂದ್ರೆ ಇಷ್ಟೊಂದು ಮತಗಳ ಅಂತರದಿಂದ ಗೆಲುವು ಏನಾಗಿದೆ, ಇದನ್ನ ಸ್ವತಃ ಕಾಂಗ್ರೆಸ್ ಪಕ್ಷವೇ ನಿರೀಕ್ಷೆ ಮಾಡಿರಲಿಲ್ಲ. ಆ ಒಂದು ರೀತಿಯ ಫಲಿತಾಂಶ ಬಂದಿರುವಂತದ್ದು. ಯಾಕಂತಂದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ 21,866 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಮತಗಳ ಅಂತರ ಏನಿದೆ, ಇದುವರೆಗೂ ಕೂಡ ಬಾಗಲಕೋಟೆ ಕ್ಷೇತ್ರದ ಒಂದು ಇತಿಹಾಸದಲ್ಲಿನೇ ಇಷ್ಟೊಂದು ಮತಗಳ ಅಂತರದ ಗೆಲುವು ಯಾರನ್ನ ಕಂಡಿರಲಿಲ್ಲ ಎಂದು ಹೇಳಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ತುಂಬಾನೇ ಐತಿಹಾಸಿಕ ದಾಖಲೆ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿರುವಂತಹ ಉಮೇಶ್ ಮೇಟಿ ಅವರು ಈಗ ಜಯದ ನಗೆಯನ್ನ ಬೀರಿದ್ದಾರೆ. ಅವರ ಒಂದು ಕುಟುಂಬ ಆಗಿರ್ಬೋದು ಮತ್ತು ಬಾಗಲಕೋಟೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಇವರ ಗೆಲುವಿಗೆ ಅನೇಕ ಕಾರಣಗಳನ್ನ ನಾವು ನೋಡೋದಾದ್ರೆ, ಯಾಕಂತಂದ್ರೆ ಸಹಜವಾಗಿ ಒಂದು ಆಡಳಿತ ಪಕ್ಷ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದರ ಪರವಾಗಿನೇ ಯಾವುದೇ ಉಪಚುನಾವಣೆಗಳು ಗೆಲುವನ್ನ ಸಾಧಿಸಿಕೊಂಡು ಬಂದಿರುವಂತದ್ದು ಎಲ್ಲೋ ಕೆಲವೊಂದು ಸರಿ ಅಪರೂಪ ಎನ್ನುವಂತೆ ಬೇರೆ ಪಕ್ಷಕ್ಕೆ ಗೆಲುವಾಗಿರುವಂತದ್ದನ್ನ ನಾವು ನೋಡ್ತಾ ಇರುವಂತದ್ದು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅದೇ ರೀತಿ ಇಲ್ಲಿ ಏನಾಗಿದೆ ಅಂತಂದ್ರೆ ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶವು ಕೂಡ ಆಡಳಿತದ ಪಕ್ಷದ ಅಲ್ಲೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಬೆನ್ನ ಹಿಂದೆ ಹೊತ್ಕೊಂಡು ಗೆಲುವು ಕಾಂಗ್ರೆಸ್ ಪಾಲಾಗಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಉಮೇಶ್ ಮೇಟಿ ಗೆಲುವಿನ ಹಿಂದೆ ಸ್ವತಃ CM ಸಿದ್ದರಾಮಯ್ಯನವರ ಒಂದು ಪ್ರಭಾವ ತುಂಬಾನೇ ಹೆಚ್ಚು ಕೆಲಸ ಮಾಡಿರುವಂತದ್ದು. ಅದರ ಜೊತೆಗೆ ಉಳಿದ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಕೂಡ, ಅನೇಕ ಸಚಿವರು, ಶಾಸಕರು ಇವರೆಲ್ಲರೂ ಕೂಡ ಇಲ್ಲೇ ಸ್ಥಳದಲ್ಲೇ ಬೀಡು ಬಿಟ್ಟು ಪ್ರಚಾರವನ್ನ ನಿರಂತರವಾಗಿ ಮಾಡಿದ್ದಾರೆ. CM ಅವರು ಸ್ವತಃ 6 ಬಾರಿ ಈ ಒಂದು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಎಲ್ಲ ಸಮಾಜದ ಮುಖಂಡರು ಮತ್ತು ಬಾಗಲಕೋಟೆ ವ್ಯಾಪಾರಸ್ಥರಾಗಿರ್ಬೋದು, ವಿವಿಧ ಯೂನಿಯನ್ಗಳು, ಸಂಘ ಸಂಸ್ಥೆಗಳೇನಿರುತ್ತೆ ಅವುಗಳ ಜೊತೆಯೂ ಕೂಡ ಸಭೆ ಮಾಡುವ ಮೂಲಕ ಮತವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಅಹಿಂದ ಮತಗಳನ್ನ ಸೆಳೆಯುವಲ್ಲಿ ಕೂಡ ತುಂಬಾನೇ ಯಶಸ್ವಿಯಾಗಿರುವಂತದ್ದು. ಇನ್ನೊಂದು ಕಡೆ ಹೇಳ್ಬೇಕಂತಂದ್ರೆ ಬಾಗಲಕೋಟೆ ಈ ಒಂದು ಉಪಚುನಾವಣೆಯನ್ನ ಉಸ್ತುವಾರಿ ಹೊತ್ತಿದ್ದಂತಹ RB ತಿಮ್ಮಾಪುರ್ ಆಗಿರ್ಬೋದು, ಅದರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಇವರಿಬ್ಬರಿಗೂ ಕೂಡ ಚುನಾವಣೆ ಉಸ್ತುವಾರಿಯನ್ನು ವಹಿಸಿರ್ತಾರೆ. ಇವರು ನಿರಂತರವಾಗಿ ಗ್ರಾಮೀಣ ಭಾಗದಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನು ಮಾಡಿರುವಂತದ್ದು. ಆ ಒಂದು ಪ್ರಭಾವದಿಂದನೂ ಕೂಡ ಇಲ್ಲಿ ಹೆಚ್ಚು
ಉಮೇಶ್ ಮೇಟಿ ಗೆಲುವಿಗೆ ಕಾರಣವಾಗಿರುವಂಥದ್ದು. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮೊದಲಿನಿಂದಲೂ ಕೂಡ ಏನು ಎಚ್ ವೈ ಮೇಟಿ ಅವರು ಇದ್ದಂಥ ಸಂದರ್ಭದಲ್ಲಿಂದಲೂ ಕೂಡ ಗ್ರಾಮೀಣ ಭಾಗದಲ್ಲಿನ ಮತಗಳು ಕಾಂಗ್ರೆಸ್ಗೆ ಹೆಚ್ಚು ಬೀಳ್ತಾ ಇದ್ದು, ನಗರ ಪ್ರದೇಶದಲ್ಲಿರುವಂಥ ಮತಗಳು ಬಿಜೆಪಿ ಹೆಚ್ಚಿನ ಮತಗಳನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇತ್ತು. ಆ ಒಂದು ಲೆಕ್ಕಾಚಾರದಲ್ಲಿ ಗ್ರಾಮೀಣ ಭಾಗದ ಮತಗಳನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಗ್ರಾಮೀಣ ಮಟ್ಟದಲ್ಲಿನೇ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಆರ್ ಬಿ ತಿಮ್ಮಪ್ಪ ಅವರು ಸ್ಥಳದಲ್ಲೇ ಬೀಡು ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಅಂದ್ರೆ ಒಂದೊಂದು ವಾರ್ಡ್ ಅಲ್ಲಿ ಕೇವಲ 500-1000 ಮತಗಳಿರುವಂತಹ ಸಣ್ಣ ಪುಟ್ಟ ಏನು ಗ್ರಾಮ ಏನು ಸಮುದಾಯಗಳಿರ್ಬೋದು ಅವರೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿ ಮತವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದರ ಜೊತೆಗೆ ಎಲ್ಲ ಸಮುದಾಯದ ನಾಯಕರನ್ನು ಆಯಾ ಸಮುದಾಯದ ನಾಯಕರು ಆಯಾ ಸಮುದಾಯದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಸಭೆ ಸಮಾರಂಭಗಳನ್ನು ಮಾಡುವಂಥದ್ದು, ಮೀಟಿಂಗ್ಗಳನ್ನು ಮಾಡುವ ಮೂಲಕ ಎಲ್ಲದರ ಒಂದು ವಿಚಾರವಾಗಿ ಅದರ ಜೊತೆಗೆ ಏನು ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಏನು ಕಾಂಗ್ರೆಸ್ ಕೈ ಹಿಡಿದಿರುವಂಥದ್ದು. ಯಾಕಂದ್ರೆ ಸಹಜವಾಗಿ ಗ್ಯಾರಂಟಿಗಳ ಒಂದು ವಿಚಾರ, ಇದೆಲ್ಲದರ ಒಂದು ವಿಚಾರದಲ್ಲಿ ಅದರ ಜೊತೆಗೆ ಏನು ಎಚ್ ವೈ ಮೇಟಿ ಅವರು ಏನು ಅಕಾಲಿಕವಾಗಿ ನಿಧನವನ್ನು ಹೊಂದ್ತಾರೆ, ಆ ಒಂದು ಸಹಜವಾದಂತಹ ಒಂದು ಅನುಕಂಪ, ಹೆಚ್ಚಿನ ಮಟ್ಟದಲ್ಲಿ ಅನುಕಂಪದ ಒಂದು ಫಲ ಸಿಗದೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕಂಪವು ಕೂಡ ಇಲ್ಲಿ ಕೆಲಸ ಮಾಡಿರುವಂಥದ್ದು. ಇದೆಲ್ಲದರ ಪರಿಣಾಮವಾಗಿ ಈಗಾಗಲೇ ಏನು ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ ಜಯಮಾಲೆಯನ್ನು ಹಾಕಿಕೊಂಡಿರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ಆದರೆ ಬಿಜೆಪಿ ಏನು ಮಾಜಿ ಸಿಎಂಗಳಾದ 3 ಜನ ಮಾಜಿ ಸಿಎಂಗಳು, ಏನು ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಬಂದು ಇಲ್ಲಿ ಕೇಂದ್ರ ಸಚಿವರು ಬಂದು ಬೀಡು ಬಿಟ್ಟರು ಕೂಡ ಯಾವುದೇ ರೀತಿ ವರ್ಕೌಟ್ ಆಗಿಲ್ಲ. ಅದ್ರ ಜೊತೆಗೆ ಯತ್ನಾಳ್ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರಿತೀವಿ, ಅವ್ರನ್ನ ಕರೆದುಕೊಂಡು ಪ್ರಚಾರ ಮಾಡಿದಂಥ ಕೆಲಸವನ್ನು ಕೂಡ ವೀರಣ್ಣ ಚರಂತಿಪಟ್ಟು ಮಾಡಿದ್ರು. ಅದು ಕೂಡ ಎಲ್ಲೋ ಒಂದು ಕಡೆ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಹೇಳ್ಬೋದು. ಇದೆಲ್ಲದರ ಒಂದು ಫಲಪ್ರದವಾಗಿ ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ ಜಯ ಸಾಧಿಸಿರುವಂಥದ್ದು, ಅದರಲ್ಲೂ ಐತಿಹಾಸಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವುದು ವಿಶೇಷ. ರೇಮಾ, ರವಿ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ನಿಜ, ನಮ್ಮ ಪ್ರತಿನಿಧಿ ರವಿ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಈ ಬಾರಿಯ ಒಂದು ಎಲೆಕ್ಷನ್ನಲ್ಲಿ ಲೆಕ್ಕಾಚಾರಗಳಿದೆ ಅಂತೇಳಿ. ನೋಡಿ, ಲಾಸ್ಟ್ ಟೈಮ್ ಕೂಡ ನಾವು ಎಲೆಕ್ಷನ್ ರಿಸಲ್ಟ್ಸನ್ನು ಗಮನಿಸ್ತಾ ಹೋದರೆ ಆಗ ಎಚ್ ವೈ ಮೇಟಿ ಅವರು ಪಡೆದಿದ್ದಂಥದ್ದು 79,336 ಮತಗಳು. ಆದರೆ ಲಾಸ್ಟ್ ಟೈಮ್ ಕೂಡ ಏನು ವೀರಣ್ಣ ಚರಂತಿಮಠ ಅವರು ಕಂಟೆಸ್ಟ್ ಮಾಡಿದ್ರು ಆಗಲೂ ಕೂಡ 73,458 ಆಗಲೂ ಅವರು ಓಟನ್ನು ಪಡ್ಕೊಂಡಿದ್ರು. ಅವರ ವೋಟ್ ಶೇರಲ್ಲಿ ಏನು ಹೆಚ್ಚು ಕಮ್ಮಿ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಈ ಬಾರಿಯೂ ಕೂಡ 76,587 ಮತಗಳನ್ನು ಪಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು JDS ನಿಂದ ಒಂದು 3,000-3,500 ವೋಟ್ಸನ್ನು ಮೈನಸ್ ಆಗಿತ್ತು, ಕಟ್ ಆಗಿತ್ತು. ಸೊ ಆ JDSನ ವೋಟ್ಗಳು ಕೂಡ ಈ ಬಾರಿ ವೀರಣ್ಣ ಚರಂತಿಮಠ ಅವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಅವರ ಒಂದು ಪಾಯಿಂಟ್ ಏನಿದೆ 76,000 ಒಂದು ಪಾಯಿಂಟ್ಸ್ ಅಲ್ಲಿವರೆಗೂ ಕರೆಕ್ಟ್ ಆಗಿದೆ. ಅಂದರೆ ಬಿಜೆಪಿಯ ಒಂದು ಮತಗಳು ಅಲ್ಲಿ ಸುಭದ್ರವಾಗಿವೆ ಬಾಗಲಕೋಟೆಯಲ್ಲಿ. ಬಟ್ ಇಲ್ಲಿ ಕಾಂಗ್ರೆಸ್ಸಿಗೆ ಇಲ್ಲಿ ಗಮನಿಸ್ತಾ ಹೋದ್ರೆ 98,000ಕ್ಕೆ ತಮ್ಮ ಒಂದು ಮತಗಳನ್ನು ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಉಮೇಶ್ ಮೇಟಿ. ಇದರಲ್ಲಿ ಗೇನ್ ಆಗಿದೆ 79,000ರಿಂದ 98,000ಕ್ಕೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಈ ಬಾರಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೇ ಇತ್ತು. ಲಾಸ್ಟ್ ಟೈಮ್ನಲ್ಲಿ ಇಂಡಿಪೆಂಡೆಂಟ್ ಕೂಡ ನಿಂತಿದ್ರು, ಅವರು ಒಂದು 10,000 ಮತಗಳನ್ನು ಗಳಿಸ್ಕೊಂಡಿದ್ರು ಚರಂತಿಮಠ, ಮಲ್ಲಿಕಾರ್ಜುನ್ ಚರಂತಿಮಠ ಕಡೆಯಿಂದ. ಸೊ ಅದು ಮೈನಸ್ ಆಗಿತ್ತು. ಬಟ್ ಈ ಬಾರಿ ಅದೆಲ್ಲವೂ ಕೂಡ ಈಗ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಸೊ ಹಾಗಾಗಿನೇ ಅತಿ ಹೆಚ್ಚು ಅಂತರದಲ್ಲಿ ಗೆಲುವನ್ನು ನೋಡ್ತಾ ಇದ್ವಿ. 22,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈಗ ಮೇಟಿ ಅವರು ಗೆಲುವನ್ನು ದಾಖಲಿಸಿದ್ದಾರೆ.